ನಂದು ಕೂಡ ಕೋಲಾರ ಭಾಗದಲ್ಲಿ ಹುತ್ತೂರು ಹೋಬಳಿ ಕೋಲಾರ ತಾಲೂಕು ಸೇರಿದಂತೆ ಹುತ್ತೂರು ಹೋಬಳಿ. ಮೊನ್ನೆ ನಮ್ಮಲ್ಲಿ ಆ ರಸ್ತೆ ತಂಬಳ್ಳಿ ಒಂದು ಗ್ರಾಮದಲ್ಲಿ ಒಂದು ಇಶ್ಯೂ ಆಗಿತ್ತು. ಏನು ಆ ಗ್ರಾಮದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಹಿನಾಮತಿ ಜಮೀನಿನ ಯಾರೋ ಅರ್ಚಕರಿಬ್ಬರು ಸೇರ್ಕೊಂಡು ನ್ಯಾಯಾಲಯ ಹಾಕೊಂಡಿದ್ರು. ಅವ್ರು ನ್ಯಾಯಾಲಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಬಂದಿದ್ರು. ಅದಕ್ಕೆಲ್ಲ ಕೂಡ ಗ್ರಾಮದ ಸಂಪೂರ್ಣ ವಿರೋಧ ಇತ್ತು. ಕೋರ್ಟ್ ಆದೇಶ ಅಂತೇಳಿ ಏಕಪಕ್ಷೀಯವಾಗಿ ಆ ಇನ್ಸ್ಪೆಕ್ಟರ್ ಅಲ್ಲಿ ಹೋಗಿ ಅದನ್ನ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಹೋಗಿದ್ರು. ಇಡೀ ಗ್ರಾಮಸ್ಥರು ನನ್ನ ಹತ್ರ ಬಂದರು, ಸರ್ ಈ ಥರ ಮೊನ್ನೆ ಆಗಿದೆ ಅಂತ. ನಾನು ದೂರವಾಣಿ ಮಾಡಿ ನೋಡಪ್ಪ ನನ್ನ ಕಾನ್ಸೆನ್ಸ್ ಬರ್ತದೆ, ಆ ಗ್ರಾಮಸ್ಥರು ವಿರೋಧ ಇದ್ದಾರೆ, ಅವ್ರನ್ನ ಕರೆಸಿ ಕುಲಂಶ ಮಾತಾಡಿ ಒಂದು ವೇಳೆ ಅಯ್ಯೋ ಸಮಸ್ಯೆ ಇತ್ಯರ್ಥ ಮಾಡುವ ಅಂತ ಹೇಳಿದೆ. ಅದನ್ನು ಕೇಳಲಿಕ್ಕೆ ನೀವೇ ಯಾರು ಅಂತ ನಾನು ಹೇಳಿದೆ. ನೋಡಪ್ಪ ನನ್ನ ಕಾನ್ಸೆನ್ಸ್ MLA ಬಹುಶಃ ನಾನು ಕೇಳಿದ್ರೆ ನೀನು ಬಂದಿರ್ಬೋದು, ನಿನಗೆ ಇದು ಯಾವ ಕಾನ್ಸೆನ್ಸ್ ಬರುತ್ತೆ ಉತ್ತಮ ಪರಿಣಾಮ ಇಲ್ಲದೆ ಇರ್ಬೋದು. ನನ್ನ ಕೇಳಲಿಕ್ಕೆ ಯಾರು ನಾವು ಜನಪ್ರತಿನಿಧಿಯಪ್ಪ, ನಾನು MLA ಇದ್ದೀನಿ, ನನ್ನ ಜನ ರೈತರು ಹಂಗ MLA ಅಂತ ಓಟಾಗಿ ಗೆಲ್ಸಿದಾರಪ್ಪ ಅಂತ ಹೇಳಿದೆ. ಇದೆಲ್ಲ ನಾನು ಕೋರ್ಟ್ ಆರ್ಡರ್ ಫಾಲೋ ಮಾಡ್ತೀನಿ, ನಾನು ನೀವು ಹೇಳೋದು ಕೇಳೋಕ್ಕಾಗೋದಿಲ್ಲ ಅಂತ. ನಾನು ಹೇಳೋದಕ್ಕೆ ಕೇಳಬೇಡಪ್ಪ, ಇದು ನನ್ನ ಸ್ವಂತ ಪ್ರಶ್ನೆ ಅಲ್ಲ. ಗ್ರಾಮದಲ್ಲಿ ಲಾ ಆ್ಯಂಡ್ ಆರ್ಡರ್ ಹೆಚ್ಚು ಕಮ್ಮಿ ಆದಾಗ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ನಮ್ಮ ಸರ್ಕಾರಕ್ಕೆ, ಅಲ್ಲಿ ಆಗಿರ್ತಕ್ಕಂಥ MLA ನನಗೆ, ನೀನು ಏಕಪಕ್ಷ ಮಾತಾಡಬೇಡ ಅಂದೆ. ಇಲ್ಲ ನೀವು ನನಗೆ ಕೇಳೋ ಆಗಿಲ್ಲ ಅದು, ಯಾಕಪ್ಪ ಹಣಗಿನ ತೊಗೊಂಡಿದ್ಯಾ, ಒಂದು ಸೈಡ್ ಮಾತಾಡ್ತಾ ಇದೆಯಾ ಅಂತ ಹೇಳಿದೆ. ಆವಾಗ ವಾಪಸ್ ತಗೊಳ್ಳಿ ಅಂದರು. ಆಯ್ತಪ್ಪ ದೊಡ್ಡವ್ರು ವಾಪಸ್ ತಗೊಳ್ತೀನಿ, ಇಲ್ಲಿ ನೀನು ಯಾಕೆ ನನ್ನ MLAಗೆ ಸಂಬಂಧ ಇಲ್ಲ, ನೀವು ಮಾತಾಡಬಾರ್ದು, ನೀವ್ಯಾರು ಕೇಳೋದಕ್ಕೆ ಅಂತ ಹೇಳಿದೆ. ಅದಕ್ಕೆ ಅವರು ನ್ಯಾಯಾಧೀಶ ಉತ್ತರ ಕೊಟ್ಟಿದ್ದಕ್ಕೆ SP ಅವರಿಗೆ ದೂರವಾಣಿ ಮಾಡಿ, ನೋಡಿ ಮೇಡಮ್ ನನಗೆ ಕಾನ್ಸೆನ್ಸಿ ಅದು, ಗ್ರಾಮದಲ್ಲಿ ಜಗಳ ಆಗಬಾರ್ದು, ಲಾ ಆ್ಯಂಡ್ ಆರ್ಡರ್ ಹೆಚ್ಚು ಕಮ್ಮಿ ಆಗಿ ಗ್ರಾಮಸ್ಥರಿಗೂ ಅರ್ಚಕರ ಮಧ್ಯೆ ಯಾರು ಪರ್ಚೇಸ್ ಮಾಡಿದ್ರೆ ಅವ್ರ ಮಧ್ಯೆ ಗಲಾಟೆ ಆದಾಗ ಕೆಟ್ಟ ಬರ್ತದೆ ಮನವಿ ಮಾಡಿದ್ದೆ. ಇದುವರೆಗೂ ಕೂಡ SP ಅವರು ಈ ಕ್ರಮ ತಗೊಂಡ್ರೋ ಇಲ್ಲ ಗೊತ್ತಿಲ್ಲ. ತಾವು ಜಿಲ್ಲಾ ಉಸ್ತುವಾರಿ ತಮ್ಮ ಗಮನ ತರಬೇಕು ತಂದಿದ್ದೇನೆ. ನಾನು ಕೂಡ ವಿಧಾನಸಭೆಯಲ್ಲಿ ಅದನ್ನು ಪ್ರಿವಿಲೇಜ್ ಮೂವ್ ಮಾಡಲಿಕ್ಕೆ ನಾನು ಮನವಿ ಕೊಟ್ಟಿದ್ದೇನೆ. ತಮ್ಮ ಅನುಮತಿ ಮೇರೆಗೆ ನನ್ನ ಕಷ್ಟವನ್ನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, ಒಬ್ಬ ಸೀನಿಯರ್ MLAನ ನೀನು ಯಾರು ಕೇಳೋದಕ್ಕೆ ಅಂತಾರೆ. ಇನ್ನು ಯಾರು ಕೇಳಬೇಕು ಜನರಲ್ಲಿ ಕಷ್ಟನ, ನಾನು ಬಿಡಲಿಲ್ಲ ಕಾನೂನು ಹೊಡೆದಾಡಿ ಅಂತ. ಕಾನೂನು 1000 ಇರ್ಬೋದು, ಆದರೆ ಮಾನವೀಯ ದೃಷ್ಟಿಯಿಂದ ಗ್ರಾಮಸ್ಥರಿಗೆ ಸಾಂತ್ವನ ನೀಡಬೇಕಂತ ಜವಾಬ್ದಾರಿ ಅದನ್ನು ಹೇಳಿದ್ದೇನೆ. ಅದನ್ನು ತಾವು ಯಾವ ರೀತಿ ಪರಿಹಾರ ಮಾಡ್ತೀರೋ, ಇಲ್ಲ ಅಂದರೆ ನನ್ನ ಪ್ರತಿನಿಧಿಗಳು ಆಲ್ರೆಡಿ ಕೊಟ್ಟಿದ್ದೇನೆ. ಆ ಪ್ರತಿನಿಧಿಗಳು ವಿಧಾನಸಭೆ ಬರಲಿ, ಅವ್ರು ಬಂದಲ್ಲಿ ಏನು ಉತ್ತರ ಕೊಡ್ತಾರೋ ಕೊಡಲಿ. ತಮ್ಮ ಗಮನಕ್ಕೆ ನಾನು ಕಷ್ಟವನ್ನು ಹಿರಿಯರ ಗಮನಕ್ಕೆ ತಂದಿದ್ದೇನೆ.